ನಮಸ್ತೆ ಸ್ನೇಹಿತರೆ, ಆದಿವಾಸಿ ಎಣ್ಣೆ ತೊಗೊಂಡಿದ್ದೆ. ಇದು ಹಾಕಾದ್ಮೇಲೆ ಕೂದಲು ಎಲ್ಲ ಉದುರೋಗಿದೆ. ಬನ್ನಿ ಈಗ ನಿಮಗೆ ಆಯಿಲ್ನ ತೋರಿಸ್ಕೊಡ್ತೀನಿ. ಹಲೋ ಮೇಡಮ್, ಆದಿವಾಸಿ ಇದು ಸರಿ ಸರಿ, ನನಗೆ ಒರಿಜಿನಲ್ ಬೇಕು. ಇದೆಲ್ಲಿ ತೊಗೊಂಡ್ರಿ ಸರ್ ನೀವು? ನನ್ನ ಹೆಸರು ಅಮೆಝಾನ್ ಆನ್ಲೈನ್ ತೊಗೊಂಡು. ಅಮೆಝಾನ್ ಫ್ಲಿಪ್ಕಾರ್ಟ್ ತೊಗೊಂಡ್ರೆ? ಹೌದು ಸರ್, ಇದು ಬಂದು ನಮ್ದು ಆದಿವಾಸಿ ಎಣ್ಣೆ ಅಲ್ಲ, ಇದು ನ್ಯಾಚುರಲ್. ನಮ್ಮದು ಎಣ್ಣೆ ಬಂದು ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ನಮ್ಮದು ಅರ್ಧ ಲೀಟ್ರ್ ಬರುತ್ತೆ ಬಾಟಲ್. ಹಾಂ, ಇದು ಬಂದು ಫೇಕ್. ಇದು ನಮ್ಮದು ಒರಿಜಿನಲ್ ಎಣ್ಣೆ ಅಲ್ಲ. ಇದು ನಮ್ಮ ಹೆಸರಲ್ಲಿ ಎಲ್ಲ ಫೇಕ್ ಮಾಡ್ತಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಸ್ನ್ಯಾಪ್ಡೀಲ್ ಇದೆಲ್ಲ ಫೇಕ್. ಇದು ಸರಿನಾ? ಓಕೆ. ಇದು ಬಂದು ನ್ಯಾಚುರಲ್ ಆಗಿರೋದು ನಮ್ಮದು ಆದಿವಾಸಿ ಆಯಿಲ್ ಈ ಥರ ಬರೋದು. ಹಾಂ, ಬನ್ನಿ ತೋರಿಸ್ತೀನಿ ಮೇಡಮ್ ಹೆಂಗೆ ಮಾಡೋದು. ಬನ್ನಿ ತೋರಿಸ್ತೀನಿ. ಸರಿ, ಇದರಲ್ಲಿ 108 ಗಿಡಮೂಲಿಕೆ ಹಾಕ್ತೀವಿ. ಇದರಲ್ಲಿ ಒಣಗಿರೋದು, ಹಸಿರುದು ಎಲ್ಲ ಹಾಕಿ ನಾವು ಮಾಡೋದು. ನಾವು ಸ್ವಂತವಾಗಿ ತಯಾರು ಮಾಡೋ ಎಣ್ಣೆ ಇದು. ನಾವು ಗಿಡಮೂಲಿಕೆ ತರೋಕೆನೆ ಒಂದು ವಾರ ಬೇಕು ನಮಗೆ. ಒಂದು ವಾರದ ಮುಂಚೆನೆ ನಾವು ಗಿಡಮೂಲಿಕೆ ತರ್ತೀವಿ. ನಾಗರಹೊಳೆ ಸೈಡಲ್ಲಿ ನಾನು ಗಿಡಮೂಲಿಕೆ ತಗೊಬಂದು ಇದು ಬೇಯಿಸೋಕೆ ನಮಗೆ 12 ಗಂಟೆ ಬೇಕು. ಆಮೇಲೆ ಬೇಯಿಸಿ 12 ಗಂಟೆ ಆದಮೇಲೆ ಮತ್ತೆ ಅದಕ್ಕೆ ನಾವು ಸಪ್ರೇಟ್ ಮಾಡಲ್ಲ ಗಿಡಮೂಲಿಕೆನ. 12 ಗಂಟೆ ಕಾಲ ನಾವು ಹಾಗೆ ಇಡಬೇಕು. ಇದನ್ನ ಹಾಗೆ 12 ಗಂಟೆ ಕಾಲ ಇಟ್ಟು ನಾವು ಫಿಲ್ಟರ್ ಮಾಡ್ತೀವಿ. ಅವಾಗ ಆಮೇಲೆ ಮೇಡಮ್ ಮತ್ತೆ ನಾವು ಬಿಸಿ ಮಾಡ್ಬಿಟ್ಟು ಹಾಕ್ಬೇಕಾ ತಲೆಗೆ ಎಣ್ಣೆ ಏನಾದ್ರು? ಸರ್, ಇದಕ್ಕೆ ನೀವು ಹಚ್ಚುವಾಗ ಯಾವುದು ಬಿಸಿ ಮಾಡೋ ಥರ ನಾವೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿರ್ತೀವಿ. ಇದು ನಿಮಗೆ ಇದು ಎಣ್ಣೆನ ಡೈರೆಕ್ಟ್ ಆಗಿ ಹಚ್ಚೋದು. ಇದು ತಲೆನೋವೆಲ್ಲ ಕಮ್ಮಿ ಆಗುತ್ತೆ ಮೇಡಮ್? ಹಾಂ ಸರ್, ಇದರಿಂದ ಸೈನಿಸ್ ಪ್ರಾಬ್ಲಮ್ಮು, ತಲೆನೋವು ಇದ್ರು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಪಾಯಿಂಟು ನಿದ್ದೆನೂ ಬರುತ್ತೆ ಇದರಿಂದ. ಕೆಲವೊಬ್ಬರಿಗೆ ನಿದ್ದೆನೂ ಬರಲ್ಲ ಟೆನ್ಷನ್ನಿಂದ. ಈ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಬಂದ್ಕೊಡ್ದೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಸರ್. ನೋಡಿ, ಇದು ಒರಿಜಿನಲ್. ನೋಡಿ, ಇದೆಲ್ಲ ಫೇಕ್. ಇದು ಸುಮ್ಮನೆ ತಗೋಬಾರ್ದು. ಈ ಥರ ಬಿಸಾಕ್ಬಿಡ್ಬೇಕು. ಈ ಥರ ತಗೋಬಾರ್ದು. ನೋಡಿ, ಈ ಥರದ್ದು 2 ಬಾಟ್ಲು ಹಚ್ಚಬೇಕು ಜೆಂಟ್ಸು. ಹಾಂ, ಜೆಂಟ್ಸ್ ಯೂಸ್ ಮಾಡಬೇಕು 2 ಬಾಟ್ಲು. ಈ ಥರದ್ದು 3 ಬಾಟ್ಲು ಯೂಸ್ ಮಾಡಬೇಕು ಲೇಡೀಸು. ಎಷ್ಟು ತಿಂಗಳಲ್ಲಿ ಬರುತ್ತೆ ಮೇಡಮ್ ಕೂದಲು ಉದುರೋಗಿರೋದೆಲ್ಲ? ಸರ್, ಇದು ಬಂದು ಕೋರ್ಸ್ ಕೊಡ್ತೀವಿ ನಾವು. 4 ತಿಂಗಳು ಕೋರ್ಸ್ ಇದೆ ಜೆಂಟ್ಸ್ ಅವ್ರಿಗೆ. ಲೇಡೀಸ್ ಅವ್ರಿಗೆ ಬಂದು 3 ಬಾಟ್ಲಿ 6 ತಿಂಗಳು ಕೋರ್ಸ್ ಇರುತ್ತೆ. ಇದು ಕಂಟಿನ್ಯೂ ಕೋರ್ಸ್ ಮಾಡೋದ್ರಿಂದ ಮತ್ತೆ ಪುನಃ ತಗೋಬೇಕು ಮತ್ತೆ ಹಚ್ಚಬೇಕಂತ ಏನಿಲ್ಲ ಸರ್ ನಿಮಗೆ. ಮೇಡಮ್ ಯಾವ ಪ್ರಾಬ್ಲಮ್ಸ್ ಸೇರಿದು ಸಾಲ್ವ್ ಆಗುತ್ತೆ ಮೇಡಮ್ ಇದರಲ್ಲಿ? ಸರ್, ಇವಾಗ ಲೇಡೀಸ್ ಅವ್ರಿಗೆ ಬಂದು ಜಾಸ್ತಿ ಬರ್ತಾ ಇರೋದು. ಇವಾಗ ಮಕ್ಕಳಾಗಿರ್ತಾರೆ, ಪ್ರೆಗ್ನೆನ್ಸಿಯಲ್ಲಿ ಹೇರ್ ಫಾಲ್ ಜಾಸ್ತಿ ಆಗಿರುತ್ತೆ. ಆ ಥರವ್ರು ಹಚ್ಚಿ ಹೊಸ ಕೂದಲು ರೀಗ್ರೋತ್ ಆಗುತ್ತೆ ಇದು ಹಚ್ಚೋದ್ರಿಂದ. ಇದು ಏನಾದರೂ ಡ್ಯಾಂಡ್ರಫು, ಒಗರು ಹೊಟ್ಟಿಂದ ಮತ್ತು ಕೂದಲು ಡ್ಯಾಂಡ್ರಫಿಂದನೂ ಕೂದಲು ಉದುರುತ್ತೆ. ಅದರಿಂದ ನೀವು ಎಣ್ಣೆ ಹಚ್ಚೋದ್ರಿಂದ ಒಂದು ವಾರದಲ್ಲಿ ನಿಮಗೆ ಸ್ಟಾಪ್ ಆಗುತ್ತೆ. ಉದುರೋದೆಲ್ಲ ಸ್ಟಾಪ್. ಇದು ಡ್ಯಾಂಡ್ರಫು, ರುಸಿ, ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗಿ ಒಂದು ವೀಕಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಜೆಂಟ್ಸ್ದು ಗ್ರೇ ಹೇರ್ ಪ್ರಾಬ್ಲಮ್ ಇರುತ್ತಲ್ಲ ಮೇಡಮ್? ಗ್ರೇ ಹೇರು ಕೆಲವೊಬ್ಬರಿಗೆ ಚಿಕ್ಕ ಏಜಲ್ಲೇ ಬರುತ್ತೆ. ಇವಾಗ ಗ್ರೇ ಹೇರ್ ಎಲ್ಲ ವೈಟ್ ಹೇರ್ಸ್ ಬರುತ್ತೆ. ಅದು ಯಾಕೆ ಅಂದರೆ ಕೆಮಿಕಲ್ ಶಾಂಪೂ, ಸಾಬೂನು ಯೂಸ್ ಮಾಡೋದ್ರಿಂದ ಬರುತ್ತೆ. ಇದು ನಮ್ಮ ಎಣ್ಣೆ ನಿಮಗೆ 4 ತಿಂಗಳು ಕೋರ್ಸ್ ಕೊಡ್ತೀವಿ ಅವ್ರಿಗೆ. ಆ ಥರದವ್ರಿಗೆ ಬೇರಿಂದ ಬರೋ ಕೂದಲು ಕಪ್ಪಗಾಗಿ ನಿಮಗೆ ಬೇರಿಂದಲೇ ಕಪ್ಪಗಾಗಿ ಬರುತ್ತೆ. ಆಗ ನಾವು ಒಟ್ಟಿನಲ್ಲಿ 4 ತಿಂಗಳು ಕೋರ್ಸ್ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಹೊಸ ಕೂದಲು ರೀಗ್ರೋತ್ ಆಗೋದು ಕಪ್ಪಗಾಗಿ ಬರುತ್ತೆ ನಿಮಗೆ. ಸರ್, ಬಂದು ಇದು 3 ಮಂತ್ಸ್ ಹಚ್ಚೋದ್ರಿಂದ ಇದೇ ತರ ದಟ್ಟ ಮಂದ ಶೈನಿಂಗ್ ಆಗಿ ಕೂದಲು ಚೆನ್ನಾಗಿ ದಟ್ಟ ಮಂದ ಆಗಿ ಬರುತ್ತೆ ಸರ್. ಇದು ನೋಡಿ ಇದು 3 ಮಂತ್ಸ್ ಕೂದಲು. ಇದು 3 ಮಂತ್ ಕಂಟಿನ್ಯೂ ಯೂಸ್ ಮಾಡೋದ್ರೆ 3 ಮಂತ್ ಇಂದ ಕಂಟಿನ್ಯೂ ಮಾಡಿದ್ರೆ ಇದೇ ತರ ಕೂದಲು ಬರುತ್ತೆ. ಇದು ಬಂದು ಒಂದು ವರ್ಷದ ಕೂದಲು. ಇದು 1 ವರ್ಷದ್ದು. ನಾವಂದ್ರೆ ಬೆಳೆಸ್ಬಿಟ್ಟು ಕಟ್ ಮಾಡಿ ನಾವು ಸೇಲ್ ಮಾಡ್ತೀವಿ. ನೋಡಿ, ಇದು 1 ವರ್ಷದ್ದು. ಇದು ಕೂದಲು ನೋಡ್ಕೊಳ್ಳಿ. ಇದೇ ತರ ಶೈನಿಂಗು ನ್ಯಾಚುರಲ್ ಆಗಿ ನಿಮ್ಗೆ ಬರುತ್ತೆ. ಇದು ಬಂದು 1 ವರ್ಷದ ಕೂದಲು. ಇದು ನೋಡಿ, ಇದೇ ತರ ದಟ್ಟವಾಗಿ ಮಂದವಾಗಿ ಇದೇ ತರ ಕೂದಲು ಗಟ್ಟಿಯಾಗಿ ಬರುತ್ತೆ ನಿಮ್ಗೆ. ನೋಡಿ, ಇದು ಬಂದು ಸರ್ ಅಷ್ಟೇ 1 ವರ್ಷದ ಕೂದಲು. ಇದನ್ನು ಕರೆಕ್ಟ್ ಆಗಿ ನೀವು ಹಚ್ಚೋದ್ರಿಂದ ಇದೇ ತರ ಶೈನಿಂಗ್ ಆಗಿ ಬರುತ್ತೆ ಕೂದಲು. ನ್ಯಾಚುರಲ್ ಆಗಿ ಇರುತ್ತೆ. ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ ಸರ್ ನಿಮ್ಗೆ. ಎಣ್ಣೆ ಹಚ್ಚಿ ರಿಸಲ್ಟ್ ಪಕ್ಕ ಬರುತ್ತೆ. 100% ಇರುತ್ತೆ. ನಾವು ಗ್ಯಾರಂಟಿ ಕೊಡ್ತೀವಿ. ಇದೇ ತರ ಬರುತ್ತೆ ನಿಮಗೆ. ಮೇಡಮ್ ಸ್ವಲ್ಪ ಹಚ್ಚೋ ವಿಧಾನ ಹೇಳ್ಕೊಡ್ಬಿಡಿ ಮೇಡಮ್. ನಿಮ್ಮ ಇದೇ ತರ ಬಂದು ಇದೇ ತರ ಕೆಳಗಡೆ ಈ ತರ ಹಚ್ಕೋಬೇಕು. ಈ ತರ ಒಳಗಡೆ ಬೇರ್ ಒಳಗಡೆ ಹಚ್ಕೊಂಡು ಈ ತರ ಮಸಾಜ್ ಮಾಡಬೇಕು ಸರ್. ನೈಟ್ ಈವ್ನಿಂಗ್ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಇದೇ ತರ ಬೇರಲ್ಲಿ ಹಚ್ಕೊಂಡು ಮಸಾಜ್ ಮಾಡ್ಬೇಕು. ಇದೇ ತರ
ವಾರದಲ್ಲಿ 4 ಟೈಮ್ ಹಚ್ಚಬೇಕು. ವಾರದಲ್ಲಿ 4 ಟೈಮು ಈವ್ನಿಂಗ್ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮಾರ್ನಿಂಗ್ ಎದ್ದು ವಾಶ್ ಮಾಡಬೇಕು. ವಾಶ್ ಮಾಡೋವಾಗ ಹರ್ಬಲ್ ಶಾಂಪು ಯೂಸ್ ಮಾಡಿ. ಯಾವುದೇ ಕೆಮಿಕಲ್ಲು ಇದು ಅದು ಕಂಡೀಷ್ನರ್ ಈ ಥರ ಯೂಸ್ ಮಾಡಬೇಡಿ. ಸೋಪು ಸಾಬೂನು ಯಾವುದೇ ಯೂಸ್ ಮಾಡಬಾರ್ದು. ಹರ್ಬಲ್ ಶಾಂಪು ಯೂಸ್ ಮಾಡಬೇಕು. ಇದೇ ಥರ ಮಸಾಜ್ ಮಾಡಬೇಕು. ಇದೇ ಥರ ಯೂಸ್ ಮಾಡಬೇಕು ಲೇಡೀಸ್ ಅವ್ರಿಗೆ. ಜೆಂಟ್ಸ್ಗವ್ರಿಗೂ ಇಷ್ಟೇನೆ. ಇದು ಸ್ಲ್ಯಾಬ್ ಇದರಲ್ಲಿ ಬೇರಲ್ಲಿ ಮಸಾಜ್ ಮಾಡಬೇಕು. ಇದೇ ಥರ ಈ ಥರ ಮಾಡ್ಕೊಂಡು ಇದೇ ಥರ ಮಸಾಜ್ ಮಾಡಬೇಕು. ಈ ಥರ ಎಣ್ಣೆ ಹಚ್ಕೊಂಡು ಹಾಂ ಇದೇ ಥರ ಮಸಾಜ್ ಮಾಡಿಕೊಂಡು ಒಂದು 10 ನಿಮಿಷ ಮಾಡಿಕೊಂಡ್ರೆ ಸಾಕು. ಬೆಳಿಗ್ಗೆ ಎದ್ದು ವಾಶ್ ಮಾಡ್ಕೋಬೋದು ನೀವು, ರಾತ್ರಿ ನೈಟ್ ಹಚ್ಕೊಂಡು. ಬುಕ್ಕಿಂಗ್ ಏನು ಪ್ರೊಸೀಜರ್ ಮೇಡಮ್? ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಏನಾದರೂ? ಸರ್ ಇದ್ರಲ್ಲಿ ನಮ್ಮ ಎಣ್ಣೆ ಬಂದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಯಾವುದ್ರಲ್ಲೂ ಸಿಗಲ್ಲ. ನಿಮಗೆ ಆರ್ಡರ್ ಮಾಡಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ. ಅದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಇದೇ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಮಾತಾಡಬೇಕು. ವೆಬ್ಸೈಟ್ಸ್ ಇದೆಯಾ ಮೇಡಮ್? ನಮ್ಮದು ಅಫಿಷಿಯಲ್ ವೆಬ್ಸೈಟ್ ಇದೆ, ನಾವು ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮದೇ ಆಗಿ ನಮ್ಮ ಹತ್ರನೇ ಆರ್ಡರ್ಸ್ ಬರ್ತದೆ ನಿಮಗೆ. ಎಷ್ಟು ದಿನದಲ್ಲಿ ಡೆಲಿವರ್ ಆಗುತ್ತೆ ಮೇಡಮ್ ಅದು? ನಮಗೆ ಇಲ್ಲಿ ಕರ್ನಾಟಕದಲ್ಲಾದರೆ ನಿಮಗೆ 3 ದಿವಸದಲ್ಲಿ ನಾವು ಡೆಲಿವರಿ ಮಾಡಿಸ್ತೀವಿ. ಕರ್ನಾಟಕ ಬಿಟ್ಟು ಔಟ್ ಆಫ್ ಸ್ಟೇಟ್ ಆದರೆ 5 ದಿವಸ 6 ದಿವಸದಲ್ಲಿ ನಾವು ಡೆಲಿವರಿ ಮಾಡ್ತೀವಿ. ಆಮೇಲೆ ಏನಾದರೂ ವಿಡಿಯೋ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೋದಾ? ನಿಮಗೆ ಕನ್ಫರ್ಮ್ ಮಾಡಬೇಕಂದ್ರೆ ವಿಡಿಯೋ ಕಾಲ್ ಸಹ ಮಾಡ್ಬೋದು. ನಾವೇ ಮಾತಾಡ್ತೀವಿ, ಇರೋರೆಲ್ಲ ಮಾತಾಡ್ತೀವಿ. ಇದು ಬಾಟಲ್ ಯಾವ ಕ್ವಾಂಟಿಟಿಲಿ ಸಿಗುತ್ತೆ ಮೇಡಮ್? ಅರ್ಧ ಲೀಟರ್, 1 ಲೀಟರ್? ಸರ್ ಬಂದು ನಮ್ಮದು ಅರ್ಧ ಲೀಟ್ರ್ ಎಣ್ಣೆ ಸ್ಟಾರ್ಟ್ ಆಗೋದು. ಇದಕ್ಕಿಂತ ಚಿಕ್ಕದು ಬರೋಲ್ಲ. ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗಬೇಕಂದ್ರೆ ಅರ್ಧ ಲೀಟ್ರ್ ಬಾಟ್ಲಿಂದ ನೀವು ಸ್ಟಾರ್ಟಿಂಗ್ ಯೂಸ್ ಮಾಡಬೇಕು. ಇದು 1 ಬಾಟ್ಲಿಂದ ನಿಮಗೆ ಎಲ್ಲ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲು, ಹೇರ್ ಕಂಟ್ರೋಲ್ ಆಗುತ್ತೆ, ನ್ಯೂ ಗ್ರೋತ್ ಆಗುತ್ತೆ, ಕೂದಲಲ್ಲಿ ಲೆಂತ್ ಬರೋದು ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದು ಹೋಗ್ತಾ ಇರೋದು, ನಾವು ಕಳಿಸ್ತಾ ಇರೋದು ರಾಜಸ್ಥಾನ್ಗೆ ಆರ್ಡರ್ ಆಗಿರೋದು. ಇದು ಈ ಥರ ಮಾಡಿ ಕಳಿಸ್ತೀವಿ. ಕೊರಿಯರ್ ಬಾಯ್ ಈ ಥರ ಬಂದು ಪಾರ್ಸಲ್ ಕೊಟ್ಟರೆ ಮಾತ್ರ ತಗೋಬೇಕು. ಇದು ಓಪನ್ ಮಾಡಿ ಬಾಟ್ಲು ಸಪ್ರೇಟಾಗಿ ಕೊಟ್ಟರೆ ತಗೋಬಾರ್ದು. ಇದ್ರ ಸಮೇತ ತಗೋಬೇಕು ಪಾರ್ಸಲ್ಲು.